ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಧಾರವಾಡದಲ್ಲಿ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲೇ ಹೋರಾಟ ಆಯಿತು. ಆ ಹೋರಾಟನ ಜನ್ಜಿ ಹೋರಾಟ ಅಂತ ಹೇಳಿ ಕರೀತಾರೆ. ಜನ್ಜಿ ಹೋರಾಟ ಅಂದರೆ ಮತ್ತೇನಿಲ್ಲ, 1997ರಿಂದ 2013 ಮಧ್ಯದಲ್ಲಿ ಜನಿಸಿದವ್ರನ್ನ ಜನ್ಜಿ ಅಂತ ಹೇಳ್ತಾರೆ. ಈ ಜನ್ರೇಷನ್ ಗ್ಯಾಪ್ನ ಜನ್ಜಿಗಳಂತೇಳಿ ಕರೀತಾರೆ. ಇದನ್ನು ಜನ್ಜಿ ಹೋರಾಟ ಅಂತೇಳಿ ಯಾಕೆ ಕರೆದ್ರು ಅಂದರೆ, ಈಗ ಗೌರ್ಮೆಂಟ್ ಹುದ್ದೆಗೆ ಬೇಕಾಗಿರೋ ವಿದ್ಯಾ ಅರ್ಹತೆ ಮತ್ತು ವಯಸ್ಸಿನ ವಯೋಮಿತಿಯನ್ನು ಜನ್ರೇಷನ್ ಅವರು ಈಗ ಹೊಂದಿರೋದ್ರಿಂದ ಇದನ್ನು ಜನ್ಜಿ ಹೋರಾಟ ಅಂತೇಳಿ ಕರೆದ್ರು. 2-3 ವರ್ಷದಿಂದ ಕರ್ನಾಟಕದಲ್ಲಿ ಜಾಬ್ ಕಾಲ್ಫರ್ಮ್ ಆಗ್ತಾ ಇಲ್ಲ. ಜಾಬ್ ಕಾಲ್ಫರ್ಮ್ ಮಾಡಿ ಅಂತೇಳಿ ಹೋರಾಟ ಮಾಡ್ತಾರೆ. ಇದರಲ್ಲಿ ಕರ್ನಾಟಕದಲ್ಲಿ ಹತ್ತತ್ರ 2,50,000ಕ್ಕಿಂತಲೂ ಅಧಿಕ ಹುದ್ದೆಗಳು ಖಾಲಿ ಇರ್ತವೆ. ಇದನ್ನು ಡಿಪಾರ್ಟ್ಮೆಂಟ್ ವೈಸ್ ನೋಡ್ತಾ ಹೋದರೆ ಸುಮಾರು 75,000ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಕರೇ ಇಲ್ಲ ಅಂದರೆ ವಿದ್ಯಾರ್ಥಿಗಳು ಎಲ್ಲಿಂದ ಒಳ್ಳೆಯ ಶಿಕ್ಷಣ ಪಡಿತಾರೆ ಸರ್? ಶಿಕ್ಷಣ ಕ್ಷೇತ್ರ ಬಿಡಿ, ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಬರೋಣ. 35,000ಕ್ಕೂ ಅಧಿಕ ನರ್ಸಿಂಗ್ ಸ್ಟಾಫ್ಗಳಾಗಲಿ ಡಾಕ್ಟರ್ಗಳಾಗಲಿ ಅಂಥ ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಆರೋಗ್ಯದ ಕಡೆನೂ ಕೂಡ ಇವರಿಗೆ ಲಕ್ಷ್ಯ ಇಲ್ಲ. ಇವರಿಗೆ ಲಕ್ಷ್ಯ ಇರೋದು ಮಾತ್ರ ವೋಟ್ ಬ್ಯಾಂಕ್ ಕಡೆ. ಇನ್ನೊಂದು, ಕರ್ನಾಟಕದಲ್ಲಿ ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡೋದಕ್ಕೆ ಪೊಲೀಸ್ ಅವಶ್ಯಕತೆ ತುಂಬ ಇದೆ. ಸುಮಾರು 18,500ಕ್ಕಿಂತಲೂ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದರೂ ಅದನ್ನು ತುಂಬ್ತಾ ಇಲ್ಲ. ಇದನ್ನು ಏನಕ್ಕೆ ತುಂಬ್ತಾ ಇಲ್ಲ ಅಂಥೇಳಿ ಕೇಳಿದರೆ ಅವ್ರು ಕೊಡುವಂತಹ ಸಿಂಪಲ್ ಆನ್ಸರ್, ಹಣಕಾಸಿನ ತೊಂದರೆಯಿಂದಾಗಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ನಾಚಿಕೆ ಆಗಬೇಕು ಸರ್. ಹಣಕಾಸಿನ ಕೊರತೆ ಇದೆ ಅಂತ ಹೇಳಿದರೆ ಯಾರಿಗೆ ಬೇಕಿತ್ತು ನಿಮ್ಮ ಬಿಟ್ಟಿ ಭಾಗ್ಯಗಳು? ಅದು ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಇವೆಲ್ಲ ಯಾರಿಗೆ ಬೇಕಾಗಿದ್ದು? ನಮಗೆ 10 kg ಅಕ್ಕಿ ಬೇಡ ಸ್ವಾಮಿ, ನಮಗೆ 5 kgನೇ ಕೊಡಿ ಸಾಕು. 5 kgನಲ್ಲೇ ನಾವು ಕುಟುಂಬನ ನಡೆಸ್ತೀವಿ. ಇಲ್ಲಿ ಧಾರವಾಡದಲ್ಲಿ ಒಬ್ಬ ವಿದ್ಯಾರ್ಥಿನಿ ತನ್ನ ಆಕ್ರೋಶವನ್ನು ಹೊರಗೆ ಹಾಕಿದ್ರು. ನೀವು ನಮ್ಮ ಮನೆಗೆ ಬನ್ನಿ, ನಿಮಗೆ 2,000 ಅಲ್ಲ 4,000 ಕೊಡ್ತೀವಿ ಅಂತೇಳಿ. ನಾವೇ 4,000 ಕೊಡ್ತೀವಿ, ನಮ್ಮ ಮನೆಗೆ ಬನ್ನಿ. ನಮಗೆ ನಿಮ್ಮ ಭಾಗ್ಯಗಳು ಬೇಡ, ಇಂಥವೆಲ್ಲ ಭಾಗ್ಯನಿಟ್ಟು ಮನೆಗೊಂದು ನೌಕರಿ ಅನ್ನೋ ಭಾಗ್ಯನ ತಂದುಕೊಡಿ. ಎಷ್ಟೋ ಕುಟುಂಬಗಳು ಬೆಳೀತವೆ. ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 30ರಂದು ವಿಜಯಪುರದ ಗಾಂಧಿ ಚೌಕಿಂದ DC ಆಫೀಸ್ವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ, ಧಾರವಾಡದಲ್ಲಿ ಹೇಗೆ ಹೋರಾಟ ಆಯಿತು ಅದೇ ರೀತಿ ಬಿಜಾಪುರದಲ್ಲೂ ಕೂಡ ಹೋರಾಟ ಮಾಡೋಣ. ಎಲ್ಲ ಕಡೆಯಿಂದ ಕರ್ನಾಟಕ ತುಂಬಾ ಹೊತ್ತಿ ಉರಿಬೇಕು. ಆಗ ಮಾತ್ರ ಕರ್ನಾಟಕ ಸರ್ಕಾರಕ್ಕೆ ಬಿಸಿ ತಟ್ಟುವುದು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಆ ದಿನ ಬೆಳಗ್ಗೆ 10 ಗಂಟೆಗೆ ಅದು ಹೋರಾಟ ಪ್ರಾರಂಭವಾಗುತ್ತೆ. ಗಾಂಧಿ ಚೌಕಿಂದ DC ಆಫೀಸರಿಗೆ ಸುಮಾರು ಒಂದು 2-3 ಗಂಟೆಗಳ ಕಾಲ ಅದು ಹೋರಾಟ ಇರುತ್ತೆ. ಯಾರು ಕೂಡ 2-3 ಗಂಟೆಗಳನ್ನು ನಮ್ಗೆ ಟೈಮ್ ಇಲ್ಲ, ಅದು ಇಲ್ಲ ಅಂತೇಳಿ ಯಾರೂ ಮಿಸ್ ಮಾಡಬೇಡಿ. ಎಲ್ಲರೂ ಬನ್ನಿ, ಈ ಹೋರಾಟನ ಸಹಕಾರ ಮಾಡೋಣ, ಇದನ್ನು ಸಕ್ಸಸ್ಫುಲ್ ಮಾಡೋಣ ಅಂಥೇಳಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ.